ಹಲೋ ಗೈಸ್, ನಾನು ನಿಮ್ಮ ವಿನಯ್ ಕುಮಾರ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಟಾಪಿಕ್ ಅಂದರೆ, ಈ ನ್ಯಾಟ್ರೋಲು 16mm ನ್ಯಾಟ್ರೋಲು. ಈ ನ್ಯಾಟ್ರೋಲ್ಗೆ ಈ ಮೈಕ್ರೋ ಟ್ಯೂಬ್ ಚುಚ್ಚಿದ್ರು ನೋಡ್ಬೋದು. ಅಂದರೆ ನ್ಯಾಟ್ರೋಲ್ ಎಲ್ಲ ಪೀಸ್ ಆಗೈತೆ. ಹಳೆ ನ್ಯಾಟ್ರೋಲು ಚೆನ್ನಾಗಿಲ್ಲ. ಅಂದರೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇರೋದು ಇವತ್ತು. ನೋಡಿ, ಈ ಥರ ಹಳೆ ಮೈಕ್ರೋ ಟ್ಯೂಬ್ ಚುಚ್ಚಿದ್ರು. ಆ ಮೈಕ್ರೋ ಟ್ಯೂಬಲ್ಲಿ ನೀರು ಸರಿಯಾಗಿ ಹೋಗದ ಕಾರಣ ಇವತ್ತು ಜೆಟ್ ಹಾಕೋಣ ಅಂತ ಬಂದಿದ್ದೀವಿ. ಇವು ಜೆಟ್ ತೋರಿಸ್ತೀನಿ ಒಂದು ನಿಮಿಷ, ಯಾವ ಥರ ಜೆಟ್ ಐತೆ ಅಂತ ಹೇಳಿ. ಇದು ಎಂಡ್ ಕ್ಯಾಪು. ಅಂದರೆ ಈ ಜೆಟ್ಟಲ್ಲಿ ಏನಪ್ಪ ಅಂದರೆ ವಿಶೇಷ, ಈ ನೀರು ಸುತ್ತ ಹೋಗೋದ ನೀರು ನಮ್ಮ ಗಿಡದ ಬಡ್ಡೆಗೆ ಹೋಗಂಗೆ ಮಾಡ್ಕೊಬೋದು ಇದರಲ್ಲಿ. ನೋಡಿ, ಅದು ಒಂದು ಕಡೆಗೆ ಮಾತ್ರ ಓಪನ್ ಐತೆ, ಒಂದು ಕಡೆಗೆ ಕ್ಲೋಸ್ ಐತೆ. ನಿಮ್ಮದು ಗಿಡದ ಬಡ್ಡೆ ಯಾವ ಕಡೆಗೆ ಐತೆ ಆ ಕಡೆಗೆ ತಿರುಗಿಸ್ಬಿಟ್ರೆ ಆ ಗಿಡದ ಬಡ್ಡೆಗೆ ಮಾತ್ರ ಕರೆಕ್ಟಾಗಿ ಹೋಗುತ್ತೆ. ಆ ಥರ ಚೆನ್ನಾಗೈತೆ. ₹1 ಒಂದೇನೋ ಬೀಳುತ್ತೆ. ಚೆನ್ನಾಗೈತೆ, ಮಾಡ್ಬೋದು. ನೋಡಿ, ನಮ್ಮ ಫ್ರೆಂಡು ವೀಡಿಯೋ ಮಾಡೋಕ್ಕೆ ಹೋಗೋತ್ತಿಗೆ ಬೈತಾವನೆ. ಈ ಥರ ಎಲ್ಲ ಗೇಟ್ ವಾಲ್ ಮಗ್ಲಾಗೆಲ್ಲ ಹೊಸ್ಲೆ ಬೆಳ್ಕೊಂಬಿಟ್ಟೈತೆ. ಅವರು ರೋಡ್ಸವ್ರೆ. ಇದು ಅಚ್ಚುಕಟ್ಟಾಗಿ ಇದಾಗಿಲ್ಲ. ಪೂರ್ತಿ ನೀರೆಲ್ಲ ನೋಡ್ಬೋದು. ನೀರು ಬಿಡ್ತಾಯಿದ್ರು, ನೋಡೋಣ ಅಂತ ಬಂದೆ. ನೀಟಾಗಿ ಹಾಯ್ಕೊತಾ ಇರಲಿಲ್ಲ ಅದರಲ್ಲಿ. ಹಂಗಾಗಿ ಈ ಜೆಟ್ ಸುತ್ತಾ ಇದ್ದೀವಿ ನೋಡ್ಬೋದು. ಎಲ್ಲ ಪೂರ್ತಿ ಪೀಸ್ ಆಗಿ ಹೋಗೈತೆ ನ್ಯಾಟ್ರೋಲೆಲ್ಲ. ಇದೆಲ್ಲ ಅಚ್ಚುಕಟ್ಟು ಮಾಡಿ ಇನ್ನೊಂದು ವೀಡಿಯೋ ಹಾಕ್ತೀನಿ.